ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೀರೋ ಲೆಕ್ಟ್ರಾ Y3 ಎಲೆಕ್ಟ್ರಿಕ್ ಸೈಕಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸೈಕಲ್ನ ಸ್ಪೆಸಿಫಿಕೇಷನ್ ಬಂದು ಒಂದು ಹೆಡ್ಲೈಟ್ ಇದೆ, ಹಾಗೆ ಒಂದು ಹಾರನ್ ಇದೆ, ಸ್ಮಾಲ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಈ ಡಿಜಿಟಲ್ ಡಿಸ್ಪ್ಲೇಲಿ ನಾವು ಚಾರ್ಜ್ ಎಷ್ಟಿದೆ ಅಂತ ನೋಡ್ಕೋಬೋದು. ಫ್ರಂಟ್ ಆ್ಯಂಡ್ ಬ್ಯಾಕು 27.5 mm ಟೈರ್ ಕೊಟ್ಟಿದ್ದಾರೆ. ತುಂಬ ಹಾರ್ಡಾಗಿದೆ. ಫ್ರಂಟ್ ಸಸ್ಪೆನ್ಷನ್ ಇದೆ. ಇಲ್ಲಿ ಕೀ ಆನ್ ಆ್ಯಂಡ್ ಆಫ್ ಲಾಕಿಂಗ್ ಬಟನ್ ಇದೆ. ಈ ಬ್ಯಾಟ್ರಿ ಪ್ಲೇಸು ಇಲ್ಲಿದೆ. ಈ ಬ್ಯಾಟ್ರಿನ ರಿಮೂವ್ ಮಾಡ್ಕೋಬೋದು, ಹಾಗೆ ಇಲ್ಲಿಂದನೂ ಚಾರ್ಜ್ ಹಾಕ್ಕೋಬೋದು. ಪದೇ ಪದೇ ರಿಮೂವ್ ಮಾಡಿದರೆ ಲೂಸ್ ಆಗುತ್ತೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕು ಕೊಟ್ಟಿದ್ದಾರೆ. ಇದು ವಿತೌಟ್ ಕ್ಯಾರಿಯರ್ ಬರುತ್ತೆ. ನಮಗೆ ಬೇಕು ಅಂದರೆ ಹಾಕಿಸ್ಕೋಬೋದು. ವಿತೌಟ್ ಕುಷನ್ ಬರುತ್ತೆ. ಇದು ನಾವು ಬೇಕು ಅಂದರೆ ಕುಷನ್ ಹಾಕ್ಸ್ಕೋಬೇಕು. ಹಾಗೆ ಇಲ್ಲಿ ನೋಡ್ಬೋದು, ಚೈನು ಓಪನ್ ಚೈನ್ ಇದೆ. ವೆಹಿಕಲ್ನ ಯಾವ ಥರ ಆನ್ ಮಾಡೋದಂತ ತೋರಿಸ್ತೀನಿ. ಇದು ಕೀ. ಇದು ಇಲ್ಲಿ ಆನ್ ಮಾಡಿ, ನಾವು ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಪ್ರೆಸ್ ಮಾಡ್ಕೋಬೇಕು. ನೋಡ್ಬೋದು ನೀವು, ಇಲ್ಲಿ ಆನ್ ಆಗ್ತಿದೆ. ಇವಾಗ ನೋಡಿ, ಇದು ಗ್ಯಾಸ್ ಲೈಟ್ರ್. ಇದು ಗ್ಯಾಸ್ ಲೈಟ್ರನ್ನ ರೈಸ್ ಮಾಡ್ತಾ ಹೋದರೆ ನೀವು ನೋಡ್ಬೋದು, ಟೈರ್ ತಿರುಗ್ತಿದೆ. ಈಗ ಓಡಿಸ್ತೀನಿ. ಈಗ ನೋಡಿ, ಇದು ಕೀನ ಆನಲ್ಲಿ ಇಟ್ಕೊಂಡು ನಾವು ಪೆಡಲ್ ಮಾಡ್ತಾ ಹೋದರೆ ಇದು ಆಟೋಮೆಟಿಕ್ಕಾಗಿ ಮುಂದೋಗುತ್ತೆ. ಇದು ಇನ್ನು 2 to 3 hours ಚಾರ್ಜ್ ಮಾಡಿದರೆ ನೀವು 25 to 30 ಕಿಲೋಮೀಟ್ರ್ ಓಡಿಸ್ಬೋದು. ಒಂದು 27,000. ಇದು ಆನ್ಲೈನಲ್ಲಾದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ಬೋದು, ಬಟ್ ಯಾವುದೇ ಸರ್ವಿಸ್ ಇರಲ್ಲ. ನಾವು ಡೈರೆಕ್ಟಲ್ಲಿ ಶೋರೂಮಲ್ಲಿ ತಗೊಂಡ್ರೆ ಸರ್ವಿಸ್ ಪ್ರೊವೈಡ್ ಇರುತ್ತೆ. ಫೈನಲಿ ಹೇಳಬೇಕಂದ್ರೆ ಪಕ್ಕಾ ಪೈಸಾ ವಸೂಲ್ ಮಾಲ್ ಇದು. ಇದನ್ನು 15,000 ಕಿಲೋಮೀಟ್ರ್ ನೀವು ಓಡಿಸಿದರೆ ಈ ಸೈಕಲ್ ಅಮೌಂಟನ್ನ ನೀವು ಪಕ್ಕಾ ವಸೂಲಿ ಮಾಡ್ಬೋದು. ನೋಡಿ, ನಾನು ಇವಾಗ ಪೆಡಲ್ ಮಾಡ್ತಿಲ್ಲ, ಗ್ಯಾಸ್ ಲೈಟ್ರನ್ನ ನಿಧಾನವಾಗಿ ರೈಸ್ ಮಾಡ್ತಾ ಇದ್ದೀನಿ. ಈಗ ಮೂವ್ ಆಗ್ತಾಯಿದೆ, ಸೈಕಲು ಮೂವ್ ಆಗ್ತಿದೆ. ಇದು ಕೀನ ಆನಲ್ಲಿ ಇಟ್ಕೊಂಡು ನಾವು ಪೆಡಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸ್ಪೀಡ್ ಹೋಗುತ್ತೆ. ಹಾಗೆ ನಾವು ಬ್ರೇಕ್ ಹಾಕಿದಾಗ ಸೆನ್ಸರ್ ಇರೋದ್ರಿಂದ ನಾರ್ಮಲ್ ಸೈಕಲ್ ಥರನೇ ನಿಧಾನ ಆಗುತ್ತೆ. ನಾವು ಯಾವುದು ಬ್ರೇಕ್ ಹಾಕಿಲ್ಲ ಅಂದರೆ ಮಾತ್ರ ಸ್ಪೀಡಾಗಿ ಹೋಗುತ್ತೆ. ನೋಡಿ, ಗ್ಯಾಸ್ ಲೈಟ್ರ್ ಕೊಟ್ಟರೆ ಹೇಗೆ ಮೂವ್ ಆಗುತ್ತೆ ಅಂತ.